ಎಲ್ರಿಗೂ ನಮಸ್ಕಾರ. ಪಂಚಾಯತಿ ಖಾತೆ ಯಾವಾಗ ಕೊಡ್ತಾರೆ ಅನ್ನೋದಕ್ಕೆ ಸ್ವಲ್ಪ ಸ್ಪಷ್ಟನೆ ಸಿಗ್ತಾ ಇದೆ. ಅದೇ ಜುಲೈ ಫಸ್ಟ್ ವೀಕಲ್ಲಿ ಅನ್ನೋದು ಸ್ವಲ್ಪ ಕ್ಲಾರಿಟಿ ಸಿಗ್ತಾ ಇದೆ. ಏನು ಹೇಳಿದ್ದಾರೆ ಅಂದರೆ, ಡಾರ್ಕ್ ರೆಗ್ಯುಲೇಷನ್ಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಈ ಪ್ರಾಪರ್ಟಿ ಟು ರೂರಲ್ ಪ್ರಾಪರ್ಟೀಸ್ ಆರ್ ಗೇರಿಂಗ್ ಅಪ್ ಫಾರ್ ದಿಸ್ ಮಂತ್ ವಿತ್ ಫೈನಲ್ ರೆಗ್ಯುಲೇಷನ್ ಪಬ್ಲಿಷ್ಡ್ ಇನ್ ದ ಸೆಕೆಂಡ್ ವೀಕ್ ಆಫ್ ಜುಲೈ ಅಂತ ಹೇಳಿದ್ದಾರೆ. ಅಂದರೆ ಪಂಚಾಯತಿ ಲಿಮಿಟಲ್ಲಿ ಪ್ರಾಪರ್ಟಿಗಳಿಗೆ ಈ ಖಾತೆ ಕೊಡೋದಕ್ಕೆ ಯಾವ ಒಂದು ರೆಗ್ಯುಲೇಷನ್ ಬೇಕಿದೆ ಅದನ್ನು ನಾವು ಈ ಮಂತಲ್ಲಿ ಫೈನಲ್ ಮಾಡ್ತೀವಿ. ಫೈನಲ್ ರೆಗ್ಯುಲೇಷನ್ನ ನಾವು ಜುಲೈ ಸೆಕೆಂಡ್ ವೀಕಷ್ಟು ಕೊಟ್ಬಿಡ್ತೀವಿ. ಸೆಕೆಂಡ್ ವೀಕಲ್ಲಿ ಕೊಟ್ಟಿದ ತಕ್ಷಣವೇ ನಿಮಗೆ ಖಾತೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಪ್ರಿಯಾಂಕಾ ಖರ್ಗೆ ಅವರು ಅವರ ಒಂದು ಅಫಿಷಿಯಲ್ ಫೇಸ್ಬುಕ್ ಪೇಜಲ್ಲಿ ಹಾಕಿದ್ದಾರೆ. ಇದು ಅಫಿಷಿಯಲಿ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿರೋ ಅಂತಹ ಪ್ರಿಯಾಂಕಾ ಖರ್ಗೆ ಅವರೇ ಹೇಳಿರೋದು, ಯಾವುದೇ ಥರ್ಡ್ ಪಾರ್ಟಿ ಸೋರ್ಸ್ ಅಲ್ಲ. ಇನ್ನು ಮುಂದುವರೆದವ್ರು ಏನು ಹೇಳಿದ್ದಾರೆ ಅಂದರೆ, ಈ ಒಂದು ರೆಗ್ಯುಲೇಷನ್ಸ್ನ ಕೊಡೋ ಸಲುವಾಗಿ ನಾನು ಅಂದರೆ ಪ್ರಿಯಾಂಕ್ ಖರ್ಗೆ ಅವರು ರೂರಲ್ ಡೆವಲಪ್ಮೆಂಟ್ ಆಫೀಸರ್ಸ್ ಯಾರಿರ್ತಾರಲ್ಲ ಅವ್ರ ಜೊತೆ ಡಿಸ್ಕಸ್ ಮಾಡಿ, ಅದ್ರ ಜೊತೆಗೆ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ವಿಕಾಸ್ ಸೌಧದಲ್ಲಿ 20ನೇ ತಾರೀಕು ಜೂನ್ ಡಿಸ್ಕಸ್ ಮಾಡಿದೆ ಅಂತ ಹೇಳಿದ್ರು. ಅಂದರೆ 6 days ಬ್ಯಾಕೇ ಈ ಒಂದು ಮೆಸೇಜ್ನ ಅವರು ಫೇಸ್ಬುಕ್ ಪೇಜಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ನಾನು ನನ್ನ ಪರ್ಸ್ನಲ್ ಕಾರಣಗಳಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಇದ್ರ ಬಗ್ಗೆ, ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ಆಸ್ತಿಗೋಸ್ಕರ ಕಾಯ್ತಾ ಇದ್ದಾರೆ, ಅದು ಪಂಚಾಯತ್ ಲಿಮಿಟ್ ಏರಿಯಾಗಳಲ್ಲಿ ಅವ್ರಿಗೆ ಈ ಆಸ್ತಿನ ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಅವ್ರು ಡಿಸ್ಕಸ್ ಮಾಡಿದ್ದಾರೆ. ಅದು ಯಾವ ರೀತಿ ಕೊಡಬೇಕು ಅಂತಲೂ ಡಿಸ್ಕಸ್ ಮಾಡಿದ್ದಾರೆ. ಅದು ಸ್ಮೂತ್ ಮತ್ತು ಸಿಂಪಲ್ ಮ್ಯಾನರಾಗೆ ಯಾವುದೇ ಒಂದು ತೊಂದರೆ ಆಗದಂಗೆ ಈ ಆಸ್ತಿ ತಲುಪಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಆಲ್ರೆಡಿ ಇದ್ರ ಹಿಂದಿನ ವೀಡಿಯೋಗಳಲ್ಲಿ ನಾನು ಹೇಳಿದ್ದೀನಿ, ಯಾವ್ದು ಅಡಿಲಿ ಈ ಖಾತೆನ ಕೊಡ್ತಾರೆ ಅಂದರೆ ಅಮೆಂಡ್ಮೆಂಟ್ 199B ಅಡಿಲಿ ಈ ಆಸ್ತಿ ಕೊಡೋದಕ್ಕೆ ಆಲ್ರೆಡಿ ಪ್ರಿಪೇರ್ ಆಗಿದ್ದಾರೆ. ಆದರೆ 199B ಅಡಿಲಿ ಈ ಆಸ್ತಿ ಕೊಡೋದಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನ ಈಗ ಪ್ರಿಪೇರ್ ಮಾಡ್ತಾ ಇದ್ದಾರೆ. 199B ಅಡಿಲಿ ಪಂಚಾಯತಿ ಲಿಮಿಟಲ್ಲಿ ಈ ಆಸ್ತಿ ಕೊಡೋದಕ್ಕೆ ಯಾವುದೇ ಥರದ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಇರಲಿಲ್ಲ. ಅದನ್ನು ಈಗ ಪ್ರಿಪೇರ್ ಮಾಡಿ ಆ 199Bಗೆ ಅಮೆಂಡ್ಮೆಂಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಸೇರಿಸ್ತಾ ಇದ್ದಾರೆ. ಅದು ಆಗಿದ ತಕ್ಷಣವೇ ನಿಮಗೆ ಈ ಆಸ್ತಿ ಕೊಡೋದಕ್ಕೆ ಈಸಿ ಆಗುತ್ತೆ ಮತ್ತು ಅದರಲ್ಲಿ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. 199B ಅಡಿಲಿ ಅವರು ಕೊಡ್ಬೋದು. ಜೊತೆಲೇ ಪ್ರಿಯಾಂಕ್ ಖರ್ಗೆ ಅವರು ಅಂಕೆ ಸಂಖ್ಯೆಗಳನ್ನ ಕೊಡೋದನ್ನು ಕೂಡ ಮರ್ತಿಲ್ಲ. 1.45 ಕೋಟಿ ಪ್ರಾಪರ್ಟಿಗಳಿಗೆ ಖಾತೆ ಕೊಡೋದ್ರಿಂದ ಪಂಚಾಯತಿ ಲಿಮಿಟಲ್ಲಿ ಈ ಎಲ್ಲ ಪ್ರಾಪರ್ಟಿಗಳು ಟ್ಯಾಕ್ಸ್ ಅಂಡರ್ಗೆ ಸೇರ್ಕೊಳ್ಳುತ್ತೆ. ಖಾತೆ ಕೊಡೋದ್ರಿಂದ ಈ ಎಲ್ಲ ಪ್ರಾಪರ್ಟೀಸ್ಗಳಿಂದನೂ ಟ್ಯಾಕ್ಸ್ನ ಜನ್ರೇಟ್ ಮಾಡೋದು ತುಂಬಾ ಈಸಿ ಆಗುತ್ತೆ ಅಂತಲೂ ಹೇಳಿದ್ರು. ಇದರಿಂದ ಆ ಎಲ್ಲ ವಿಲೇಜಸ್ಗಳಿಗೂ ಒಳ್ಳೆ ಡೆವಲಪ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂದರೆ ಪಬ್ಲಿಕ್ ಪ್ರಾಪರ್ಟಿಗಳು ಜಾಸ್ತಿ ಆಗೋದ್ರಿಂದ ಮತ್ತು ಇನ್ಕಮ್ಮು ಕೂಡ ಜಾಸ್ತಿ ಆಗುತ್ತೆ. ಅದರಿಂದ ಪಂಚಾಯಿತಿಗಳ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ. ಮೇಯ್ನಾಗಿ ಹೇಳಬೇಕು ಅಂದರೆ ನಿಮಗೆಲ್ಲ ಗೊತ್ತಿರೋ ವಿಷಯನೇ, ಇದು ಮಾಡ್ತಾ ಇರೋದೇ ಟ್ಯಾಕ್ಸ್ ಕಲೆಕ್ಷನ್ಗೆ. ಅವ್ರು ಹಾಕಿರೋ ಪೋಸ್ಟಲ್ಲಿ ಕೂಡ ಅದೇ ಕ್ಲೀನಾಗಿ ಕಾಣಿಸ್ತಾ ಇದೆ, ಇನ್ಕಮ್ ಅಂತ. ಅದೊಳ್ಳೆ ಇಂಡಿಕೇಶನ್ ಥರ ಕಾಣಿಸ್ತಾ ಇದೆ. ಎನಿಹೌ, ಪಂಚಾಯಿತಿ ನೆಕ್ಸ್ಟು ಜುಲೈ ಸೆಕೆಂಡ್ ವೀಕಿಂದ ಮೋಸ್ಟ್ಲಿ ನಿಮಗೆ ಖಾತೆ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡಿದ್ದೀವಿ. ರೆಗ್ಯುಲೇಷನ್ನ ಅಮೆಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಜುಲೈಯಲ್ಲಿ ಅಂದರೆ ಆಗುತ್ತೆ. ಇನ್ನೇನು ಹತ್ರ ಬಂದಿದೆ ನಿಮಗೆ ಖಾತೆ ಸಿಗೋದಕ್ಕೆ. ಇಷ್ಟು ದಿನ ಕಾಯ್ದಿದ್ದೀರಾ, ಇನ್ನೇನು ಕ್ಷಣಗಣನೆ ಅಷ್ಟೇ ಇದೆ. ನಿಮಗೆ ಪಂಚಾಯಿತಿ ಖಾತೆ ಸಿಗೋದಂತೂ ಇನ್ನೇನು ಖಚಿತ ಆಗಿದೆ. ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನನ್ನ ಹಳೆ ವೀಡಿಯೋಸ್ ಏನಾದರೂ ನೋಡಿಲ್ಲ ಅಂದರೆ ಅದನ್ನೂ ಹೋಗಿ ನೀವು ನೋಡಿ. ಇನ್ನು ಯಾವುದಾದ್ರೂ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಅದನ್ನೂ ಮಾಡ್ತೀನಿ.